ಸಿಡಬ್ಲ್ಯೂಆರ್ಸಿ ಸೂಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆ ಮೈಸೂರು ಭಾಗ ಒತ್ಕೊಂಡು ಉರಿತಾ ಇದೆ. ಏಕೆಂದ್ರೆ ನಮ್ಮಲ್ಲೇ ನೀರಿಲ್ಲ, ಅಲ್ಲಿಗೆ ಯಾಕೆ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವನ್ ಸರ್ಕಾರದ ನಿಲುವು ಕೂಡ ಅದೇ ಆಗಿದೆ. ಕರ್ನಾಟಕಕ್ಕೆ ಇಂದು ಕಾವೇರಿ ನೀರಿನ ಅಗ್ನಿ ಪರೀಕ್ಷೆ, ಕೆಲ ಹೊತ್ತಲ್ಲೇ ಕಾವೇರಿ ಪ್ರಾಧಿಕಾರದ ಮೀಟಿಂಗ್ ನಡೆಯುತ್ತೆ. ದೆಹಲಿಯಲ್ಲಿ 2:30ಕ್ಕೆ CWMA ಮಹತ್ವದ ಸಭೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಸಭೆ ಇದೆ. ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಕಾವೇರಿ ಸಮಿತಿ ಸೂಚನೆಯನ್ನು ಕೊಟ್ಟಿತ್ತು. 15 ದಿನ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ, ಅಂದ್ರೆ ಹತ್ತತ್ರ 4.7 TMC ನೀರಾಗುತ್ತೆ. ಈ ಸೂಚನೆ ಪ್ರಶ್ನಿಸಿ ಕಾವೇರಿ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. CWRC ಸೂಚನೆ ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಹಾಕಿತ್ತು. CWMAಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ. ಇವತ್ತೇನು ನಿರ್ಧಾರ ಆಗುತ್ತೆ ನೋಡಬೇಕು. ಕಾವೇರಿ ಪರೀಕ್ಷೆಯಲ್ಲಿ ಕರ್ನಾಟಕ ಪಾಸ್ ಆಗುತ್ತಾ ಇಲ್ವಾ ಅಂತ. ಯಾಕೆಂದ್ರೆ ಇಲ್ಲಿ KRS ಡ್ಯಾಮು, ಕಬಿನಿ ಡ್ಯಾಮು, ಹಾರಂಗಿ, ಹೇಮಾವತಿ ಇಲ್ಲೆಲ್ಲ ಎಷ್ಟು ನೀರಿದೆ ಅನ್ನುವಂಥದ್ರ ಆಧಾರದ ಮೇಲೆ ನೀರನ್ನ ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಸೊ ಇವತ್ತು ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯ ವಾದವನ್ನ ಮಂಡಿಸಲಿದ್ದಾರೆ ನಮ್ಮ ರಾಜ್ಯದವರು ಅನ್ನುವಂಥದ್ದೇ ತೀವ್ರ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ನಮಗೆ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡೋದು ಹೇಗೆ? ಕಾವೇರಿ ಕೊಳದಲ್ಲಿ ಮಳೆ ಕೊರತೆ ಬಗ್ಗೆ ಇಂದು ವಿವರಣೆಯನ್ನ ನೀಡಲಾಗುತ್ತೆ. ಜಲಾಶಯಗಳನ್ನ ನೀರಿನ ಮಟ್ಟದ ವಸ್ತುಸ್ಥಿತಿಯ ವರದಿಯನ್ನ ಕೂಡ ಮುಂದಿಡಲಾಗುತ್ತೆ. ಅವರಿಗೆ ಗೊತ್ತಿರುತ್ತೆ, ಸ್ಪೆಷಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅವರಿಗೆ ಯಾವ ಡ್ಯಾಮಲ್ಲಿ ಎಷ್ಟಿದೆ, ಅದರ ಒಳ ಹರಿವು ಎಷ್ಟಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಬಟ್ ಅದು ಮುಂದಿನ ದಿನಗಳಲ್ಲಿ ಮಳೆ ಆಗುತ್ತಾ ಇಲ್ವಾ, ಮತ್ತೆ ಈಗ ತಮಿಳುನಾಡಿನ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನೂ ಕೂಡ ಅವಲೋಕಿಸ್ತಾರೆ. ರಾಜ್ಯದ ವಾಸ್ತವ ಸ್ಥಿತಿಯನ್ನ ಪ್ರಾಧಿಕಾರದ ಮುಂದಿಟ್ಟು ವಾದವನ್ನ ಮಾಡಲಾಗುತ್ತೆ. ಡ್ಯಾಮ್ಗಳ ಪರಿಸ್ಥಿತಿ ನೆಟ್ಟಲ್ಲಿ ಹಾಕಿದ್ರೇ ಬರುತ್ತೆ, ನಮಗೆ ಗೊತ್ತಾಗುತ್ತೆ ಏನು ಅಪ್ಡೇಟ್ ಇದೆ ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಇದ್ದಾರೆ, ಹಾಗೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ಇಬ್ಬರಿಗೂ ಕೂಡ ವೆಲ್ಕಮ್. ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಆಗಸ್ಟ್ 3ಕ್ಕೆ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಆಗಮಿಸ್ತಾ ಇದ್ದಾರೆ. ನೀರಿನ ವಿವಾದಗಳ ಬಗ್ಗೆ ಸಿಎಂ DK ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ CWRC ಕೊಟ್ಟಿರುವಂತ ಸೂಚನೆ ಇದೆಯಲ್ಲ, ಅದು ಮೀಟಿಂಗ್ ನಡೆಯುತ್ತಾ ಇಲ್ವಾ ಅನ್ನುವಂಥ ಗೊಂದಲವನ್ನ ತಂದಿಟ್ಟಿರುವಂಥದ್ದು. ಕಾವೇರಿ ಹಾಗೂ ಮೇಕೆದಾಟು ವಿವಾದಗಳ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೋಸ್ಕರ ವಿಜಯ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆ ನಡೆಯಲಿದೆ. ಸಿಎಂ ವಿಜಯ್ ಜೊತೆ DK ಶಿವಕುಮಾರ್ ಮಾತನಾಡಲಿದ್ದಾರೆ. ಅದಾದ ಬಳಿಕ ಏರಿಯಲ್ ಸರ್ವೆಗೆ ಅವರನ್ನು ಕರ್ಕೊಂಡು ಹೋಗ್ತಾರಾ, ಅದಕ್ಕೆ ವಿಜಯ್ ಬರ್ತಾರಾ, ನಮ್ಮಲ್ಲಿ ಎಷ್ಟು ನೀರಿದೆ ಅನ್ನುವಂಥದ್ರ ಬಗ್ಗೆ ತೋರಿಸ್ಲಿಕ್ಕೋಸ್ಕರ ಏರಿಯಲ್ ಸರ್ವೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ DK ಶಿವಕುಮಾರ್. ಆದರೆ ವಿಜಯ್ ಬರ್ತಾರಾ, ಬೆಂಗಳೂರಿಗೆ ಬರ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಬೆಂಗಳೂರಿಗೆ ಬಂದರೆ ಚರ್ಚೆಯನ್ನಂತೂ ಮಾಡ್ತಾರೆ. ಚರ್ಚೆ ಮಾಡಿದ ಬಳಿಕ ಏರಿಯಲ್ ಸರ್ವೆಗೆ DK ಶಿವಕುಮಾರ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರಲ್ಲ, ಅದಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರು ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ, CWRC ಸೂಚನೆ ಕೊಡ್ಲಿಕ್ಕೂ ಮುಂಚೆ ಈ ಒಂದು ಸಭೆ ನಿರ್ಧಾರ ಆಗಿತ್ತು. ಆದರೆ CWRC ಸೂಚನೆ ಕೊಟ್ಟ ಬಳಿಕ 3,500 ಕ್ಯೂಸೆಕ್ ಪ್ರತಿದಿನ 15 ದಿನಗಳ ಕಾಲ ಕೊಡಬೇಕು ಅಂತ, ಅಂದ್ರೆ ನೀಡಬೇಕು ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಪರಿಸ್ಥಿತಿಗಳು ಬದಲಾವಣೆಗಳಾಗಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ವಿಜಯ್ಗೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ವಿಜಯ್ ಬರುವಂಥದ್ದು ಕನ್ಫರ್ಮ್ ಆಗಿದೆಯಾ? ಅವ್ರು ಬರುವಂಥದ್ದು ಕನ್ಫರ್ಮ್ ಆದ್ಮೇಲೆ ಅವ್ರನ್ನ ಸರ್ವೆ ಕರ್ಕೊಂಡು ಹೋಗುವಂಥ ವಿಚಾರನೂ ಕೂಡ ಏನಾದರೂ ಮಾತನಾಡಿದಾರ DK ಶಿವಕುಮಾರ್? ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಗ್ತದೆ, ಮೂವ್ಮೆಂಟ್ಸ್ ಇದೆ ಇದರಲ್ಲಿ? ಪೃಥ್ವಿರಾಜ್ ಹಾರನಹಳ್ಳಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಿಜಯರವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಸಭೆಯನ್ನು ನಡೆಸಿ ಏರಿಯಲ್ ಸರ್ವೆಯನ್ನು ಕೂಡ ಮಾಡಲಿ ಇಬ್ಬರು ಮುಖ್ಯಮಂತ್ರಿಗಳ ಏರಿಯಲ್ ಸರ್ವೆ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ಇದೊಂಥರ ಆಶಾದಾಯಕ ಬೆಳವಣಿಗೆ ಅಂತಲೇ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಕೂಡ ಈ ಕ್ಷಣದವರು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯರವರು ಕರ್ನಾಟಕಕ್ಕೆ ಬರುವುದು ಖಚಿತತೆ ಆಗಿರ್ತಕ್ಕಂಥದ್ದು. ಆಗಸ್ಟ್ 3ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮಹತ್ವ ಸಭೆ ನಡೀತಿರ್ತಕ್ಕಂಥದ್ದು. ಈ ಒಂದು ಸಭೆ ಮಹತ್ವದ ಸಭೆ ಅಂತಲೇ ಹೇಳಲಾಗ್ತಿದೆ. ಈ ಹಿಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವತ್ತಿನ ತಮಿಳುನಾಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥ M ಜಯಲಲಿತಾ ಕೂಡ ಕರ್ನಾಟಕಕ್ಕೆ ಬಂದಿದ್ರು. ಲೀಲಾ ಪ್ಯಾಲೇಸ್ ಹೋಟ್ನಲ್ಲಿ ಸುದೀರ್ಘವಾಗಿ ಮಾತುಕತೆ ನಡೆದಿತ್ತು. ಅಂತಿಮವಾಗಿ ಮಾತುಕತೆ ಮುರಿದು ಬಿದ್ದಿತ್ತು. ಇದಕ್ಕೂ ಮುಂಚಿತವಾಗಿ 70 ಮತ್ತು 80ರ ದಶಕದಲ್ಲಿ ಅಂದಿನ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ MG ರಾಮಚಂದ್ರನ್ ರವರು ನೇರವಾಗಿ ಕರ್ನಾಟಕಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ಅಂದಿನ ಸಚಿವರಾಗಿರ್ತಕ್ಕಂಥ ರಘುಪತಿ ಅವರನ್ನ ಭೇಟಿಯಾದರು. ರಘುಪತಿ ಅವರನ್ನ ಭೇಟಿಯಾಗಿ ನಂತರ ಅನಾರೋಗ್ಯದಲ್ಲಿದ್ದಂಥ ರಾಮಕೃಷ್ಣ ಹೆಗಡೆ ಅವರನ್ನ ಭೇಟಿಯಾದರು. ಅಂತಿಮವಾಗಿ
ಸುಮೂಲವಾಗಿ ಮಾತುಕತೆ ಫಲಪ್ರದವಾಗಿ ಎರಡೂ ರಾಜ್ಯಗಳು ಎಲ್ಲೊಂದು ಕಡೆ ನೀರು ಬಿಡುವ ವಿಚಾರದಲ್ಲಿ ಒಂದಷ್ಟು ತಾತ್ವಿಕ ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ತಮಿಳುನಾಡು ಮುಖ್ಯಮಂತ್ರಿ ಸ್ವತಃ ವಿಜಯರವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದು ಮಾತುಕತೆಗೆ ಸಿದ್ಧರಾಗಿರ್ತಕ್ಕಂಥದ್ದು. ಆಗಸ್ಟ್ 3ನೇ ತಾರೀಕು ಸದ್ಯದ ಮಾಹಿತಿ ಪ್ರಕಾರ ವಿಜಯರವರು ಬರುವುದು ಖಚಿತ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಇದೀಗ ಕರ್ನಾಟಕದಲ್ಲಿ ಹಿಂದೆ ಕಂಡರಿಯದಂಥ ಬರ ಪರಿಸ್ಥಿತಿ ಇರ್ತಕ್ಕಂಥದ್ದು. ಕಳೆದ 30 ವರ್ಷಗಳ ಹಿಂದೆ ಆದಂಥ ಬರದ ಸ್ಥಿತಿ ಕೂಡ ಇದೀಗ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕಾವೇರಿ ಕೊಳ್ಳದಲ್ಲಿ 65% ಇಲ್ಲಿ ಬರ ಈಗ ಕಂಡು ಬಂದಿರತಕ್ಕಂಥದ್ದು. ಇದರ ನಡುವೆ ಈಗ ಬೆಂಗಳೂರಿಗೆ ಕುಡಿಯುವ ನೀರಿನ ಅಗತ್ಯತೆ ಇರತಕ್ಕಂಥದ್ದು ಮತ್ತು ಈಗಾಗಲೇ ಏನು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರೆದುಕೊಳ್ತಕ್ಕಂಥ ಈಗಾಗಲೇ ಕ್ರಾಪ್ ಕೂಡ ನೀರು ಬಿಡದಿರುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಮಂಡ್ಯ ಮತ್ತು ಸುತ್ತಮುತ್ತಲ ರೈತರು ಇದೀಗ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ KRSನಲ್ಲಿ ಡೆಡ್ ಸ್ಟೋರೇಜ್ ಕೂಡ ಸುಮಾರು 10 TMC ಇರ್ತಕ್ಕಂಥದ್ದು. ಉಳಿದಂತೆ ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಸಮಿತಿ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಮತ್ತು ತತ್ಕ್ಷಣ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಕರ್ನಾಟಕ ಸರ್ಕಾರ ಇದೀಗ ಮೇಲ್ಮನವಿ ಸಲ್ಲಿಸಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಪೃಥ್ವಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಮಧ್ಯಾಹ್ನ 2:30ಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಪ್ರಾಧಿಕಾರದ ಸಭೆ ಇನ್ನೇನು ನಡೆಯಲಿದೆ. ಈ ಸಭೆಯಲ್ಲಿ ಕರ್ನಾಟಕ ತನ್ನ ವಾದವನ್ನು ಮಂಡಿಸಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸದ್ಯ 30 ವರ್ಷಗಳಲ್ಲಿ ಕಂಡರಿಯದ ಬರ ಇರತಕ್ಕಂಥದ್ದು ಮತ್ತು 4 ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಒಳಹರಿವು ಮತ್ತು ಮಳೆಯ ಕೊರತೆ, ಪ್ರತಿದಿನ ಎಷ್ಟು ಕ್ಯೂಸೆಕ್ ನೀರೀಗ KRSಗೆ ಸಂಗ್ರಹ ಆಗ್ತಿರ್ತಕ್ಕಂಥದ್ದು ಮತ್ತು ಬೆಂಗಳೂರಿಗೆ ಕುಡಿಯುವ ನೀರಿನ ಆದ್ಯತೆ ಮತ್ತು ಇನ್ನು 6 ತಿಂಗಳು ಕುಡಿಯುವ ನೀರಿಗೆ ಏನು ಸ್ಟೋರೇಜ್ ಮಾಡಬೇಕಾಗಿರ್ತಕ್ಕಂಥದ್ದು. ಇಂತಹ ಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕಾ ಅಥವಾ ತಮಿಳುನಾಡಿಗೆ ನೀರು ಬಿಡಬೇಕೆಂಬುದಾಗಿ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣ ಕೂಡ ನಾವು ಕರ್ನಾಟಕದ ಬೆಳೆಗಳಿಗೂ ಕೂಡ ರೈತರಿಗೆ ನೀರನ್ನು ಬಿಡ್ತಿಲ್ಲ. ಇಂಥ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಹಾಗಾಗಿ ಕುಡಿಯುವ ನೀರಿನ ಆದ್ಯತೆಗೆ ಹೊರತುಪಡಿಸಿರುತ್ತೇವೆ ಹೊರತು ತಮಿಳುನಾಡಿಗೆ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂಕಿಅಂಶಗಳ ಪ್ರಕಾರ ಇದೀಗ ಮೇಲ್ಮನವಿ ಸಲ್ಲಿಸಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ತಮಿಳುನಾಡು ನಮಗೆ ನಮ್ಮ ಪಾಲಿನ 9.41 TMC ನೀರನ್ನು ಕೊಡಬೇಕು ಮತ್ತು ಈಗಾಗಲೇ ನೀರು ನಿರ್ವಹಣಾ ಸಮಿತಿಗೆ ನೀಡಿರ್ತಕ್ಕಂಥ ಆದೇಶವನ್ನು ಪಾಲನೆ ಮಾಡಬೇಕು, 4 TMC ನೀರನ್ನು ಬಿಡಬೇಕಂತೇಳಿ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆ CWMA ಮೀಟಿಂಗು ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದರೆ ಕರ್ನಾಟಕಕ್ಕೆ ಅದು ವರ ಆಗುತ್ತಾ ಅಥವಾ ಅವರ ನಿರ್ಧಾರ ಶಾಪ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಕಾವೇರಿ ನೀರಿನ ವಿಚಾರ ಸಂಬಂಧಪಟ್ಟಾಗ ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಈಗಾಗಲೇ ಹಲವಾರು ಜಲತಜ್ಞರ ಜೊತೆ ಚರ್ಚೆಯನ್ನು ಮಾಡತಕ್ಕಂಥದ್ದು, ಕರ್ನಾಟಕ ಪರ ವಾದ ಮಾಡ್ತಕ್ಕಂಥ ವಕೀಲರ ಜೊತೆ ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ ಆರಂಭಿಕವಾಗಿ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ವಾಸ್ತವಾಂಶವನ್ನು ಕೂಡ ತಮಿಳುನಾಡು ಮುಖ್ಯಮಂತ್ರಿಗೆ ನಾನು ಮುಟ್ಟಿಸ್ತೀನಿ ಅಂತೇಳಿ ಭರವಸೆ ಮಾತುಗಳನ್ನ ಆಡಿರ್ತಕ್ಕಂಥದ್ದು. ಇದರ ನಡುವೆ ಕೂಡ ಇದೀಗ ಇವತ್ತು CWMAಗೆ ಮನವಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈ ಮನವಿಯ ನಡುವೆ ಕೂಡ ಆಗಸ್ಟ್ 3ನೇ ತಾರೀಕು ವಿಜಯರವರು ಕರ್ನಾಟಕಕ್ಕೆ ಬರ್ತಾರಂತೆ ಇರ್ತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ವಿಜಯರವರನ್ನ ಮನದಟ್ಟು ಮಾಡ್ತಾರಾ, ಏರಿಯಲ್ ಸರ್ವೆಗೆ ಕರೆದುಕೊಂಡು ಹೋಗ್ತಾರೆ, ಅದಕ್ಕೆ ಅವರು ಒಪ್ತಾರ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಲಾಗ್ತಿದೆ. ಈಗಾಗಲೇ ವಿಜಯರವರು ಕೂಡ ಕರ್ನಾಟಕಕ್ಕೆ ಬರುವ ವಿಚಾರದಲ್ಲಿ ತಮಿಳುನಾಡಲ್ಲಿ ಕೂಡ ಇದೀಗ ದೊಡ್ಡ ಕೋಲಾಹಲ ಎಬ್ಬಿರ್ತಕ್ಕಂಥದ್ದು. ವಿಪಕ್ಷಗಳು ಕೂಡ ಆರೋಪವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ವಿರೋಧವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ನಡುವೆ ರೈತರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದರೂ ಕೂಡ ಎಲ್ಲೊಂದು ಕಡೆ ಮಾತುಕತೆ ಮುಖಾಂತರ ಎಲ್ಲೊಂದು ಕಡೆ ಒಂದಷ್ಟು ಸಂಧಾನಗಳು ಮತ್ತು ಮಾತುಕತೆಗಳ ಮುಖಾಂತರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದು ಕೂಡ ಆಶಾದಾಯಕ ಬೆಳವಣಿಗೆ ಅಂತೇಳಿ ಕೂಡ ಹೇಳ್ತಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕ ಯಾವುದೇ ಕಾರಣ ಕೂಡ ತಮಿಳುನಾಡಿಗೆ ನೀರು ಬಿಡುವ ಸ್ಥಿತಿಯಲ್ಲಿ ಇಲ್ಲ ಮತ್ತು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರು ಕೂಡ ಇದೀಗ ಏನು ತಮ್ಮ ಹೇಳಿಕೆಗೆ ಸ್ಟಿಕ್ ಆನ್ ಆಗಿರ್ತಕ್ಕಂಥದ್ದು. ಇದರ ನಡುವೆ ಇದೀಗ CWMA ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಎಲ್ಲರ ಚಿತ್ರ ಇದೀಗ ಪ್ರಾಧಿಕಾರದ ನಿರ್ಧಾರದತ್ತ ಅಂತ ಹೇಳಿದ್ರು ತಪ್ಪಾಗಲಾರದು. ಪೃಥ್ವಿ, ನೋಡೋಣ ಏನಾಗುತ್ತೆ ಅಂತ. ಹಾಗೆ ಸಂಪರ್ಕದಲ್ಲಿ ಪಟೇಲ್ರೆ, ಇನ್ನು ಕಾವೇರಿ ಪ್ರಾಧಿಕಾರದ ನಿರ್ಧಾರದತ್ತ ರಾಜ್ಯದ ಚಿತ್ರ ಇದೆ. ವ್ಯತಿರಿಕ್ತ ತೀರ್ಪು ಬಂದ್ರೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗುತ್ತೆ. ಇಂದಿನ ತೀರ್ಪಿನ ಬಳಿಕ ಬಂದ್ ದಿನಾಂಕದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಚರ್ಚೆಯನ್ನ ಮಾಡ್ತಾ ಇದ್ದಾವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ನಾಳೆ ಕರ್ನಾಟಕ ಬಂದ್ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂತ ಕರವೇ ಪ್ರವೀಣ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ನಮಗೆ ಕುಡಿಯುವ ನೀರಿಲ್ಲ, ಈಗ ತಮಿಳುನಾಡಿಗೆ ನೀರು ಬಿಡಿ ಅಂತಿದ್ದಾರೆ. ನೀರು ಬಿಟ್ರೆ ಉಗ್ರ ಹೋರಾಟಕ್ಕೆ ಕರವೇ ಸಿದ್ಧತೆಯನ್ನ ಮಾಡಿಕೊಳ್ಳುತ್ತೆ, ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರವೀಣ್ ಶೆಟ್ಟಿ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಂದು ಕಣ್ಣಿಗೆ ಬೆಂಡೆ, ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್
ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ತಡೆದೋ ಅದೇ ರೀತಿ ಕಾವೇರಿಗಾಗಿ ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನ ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಬೇಕಾಗತ್ತೆ. ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗಿದ್ದೀವಿ. ಬೆಂಗಳೂರಿಗೆ ಕಾಡಲಿದೆ ಕಾವೇರಿ ನೀರಿನ ಕೊರತೆ. ಸದ್ಯಕ್ಕೆ 5-6 ತಿಂಗಳಿಗೆ ಆಗುವಷ್ಟು ನೀರು ಮಾತ್ರ ಇದೆ. ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ KRS ನಲ್ಲಿ ಒಟ್ಟು 20 TMC ನೀರಿದೆ. ಬಳಕೆಗೆ ಯೋಗ್ಯವಾದದ್ದು ಕೇವಲ 14 TMC ಮಾತ್ರ. ಮಳೆ ಬರದೇ ಇದ್ರೆ 5-6 ತಿಂಗಳ ಬಳಿಕ ನೀರಿನ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳಿದ್ದಾರೆ. ಇದು ವಾಸ್ತವದ ಪರಿಸ್ಥಿತಿ. 49 TMC ಟೋಟಲ್ KRS ಇಟ್ಸುವಂಥದ್ದು ನೀರಿನ ಪ್ರಮಾಣ ಕೆಪಾಸಿಟಿ. ಆದರೆ ಸದ್ಯಕ್ಕೆ ಇರುವಂಥದ್ದು 18ರಿಂದ 19 TMC ನೀರು ಮಾತ್ರ. ಡೆಡ್ ಸ್ಟೋರೇಜ್ ಎಲ್ಲ ತೆಗೆದ್ರೆ ತಮಿಳುನಾಡಿಗೆ ಏನಾದರೂ 4 TMC ಬಿಟ್ರೆ ಉಳಿಯುವಂಥದ್ದು ಬರೀ ಒಂದು 4-5 TMC ನೀರು ಮಾತ್ರ. ಕೃಷಿಗೂ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು 3 ತಿಂಗಳಿಗೆ ಮಾತ್ರ ಸಾಕಾಗುತ್ತೆ ಅದು 4 TMC ನೀರು. ಬೆಂಗಳೂರಿನಲ್ಲಿ ನಿಮಗೆ ಗೊತ್ತಿರೋ ಹಾಗೇನೆ ಈಗ ನಮ್ಮದು ಮೂಲ ಕುಡಿಯೋ ನೀರಿನ ವ್ಯವಸ್ಥೆ ಬರುವಂಥದ್ದು KRS ಮತ್ತು ಕಬಿನಿ ಜಲಾಶಯಗಳಿಂದ. ಎರಡು ಸೇರಿ ಇವಾಗ ಸುಮಾರು 22-23 TMC ಅಷ್ಟು ಲಭ್ಯ ಇದೆ. ಪ್ರತಿ ತಿಂಗಳು ನಮಗೆ ಸುಮಾರು 2.2ರಿಂದ 2.3 TMC ಅಷ್ಟು ನೀರು ನಮಗೆ ಕುಡಿಯೋ ನೀರಿಗೆ ಬೇಕಾಗ್ತದೆ ಬೆಂಗಳೂರು ನಗರಕ್ಕೆ. ಇದ್ರ ಜೊತೆಗೆ ಬೋರ್ವೆಲ್ಲು ಇರ್ತದೆ. ಇದೆಲ್ಲ ಸೇರಿನೂ ಸುಮಾರು ಅಷ್ಟು ಬೇಕಾಗ್ತದೆ. ಈಗಿರುವ ಪರಿಸ್ಥಿತಿನಲ್ಲಿ ನಮಗೆ ಅಷ್ಟೊಂದು ಒಂದು 7-8 ತಿಂಗಳವರೆಗೆ ಸಮಸ್ಯೆ ಆಗೋದಿಲ್ಲ. ಅಂದರೆ ಇದರ ಜೊತೆಗೆ ನಮಗೆ ಬೇರೆ ನಗರಗಳು ಬರ್ತವೆ. ಅಲ್ಲಿಗೂ ಕೂಡ ಮೈಸೂರು ಇರ್ಬೋದು, ಚಾಮರಾಜನಗರ ಮತ್ತು ಕೆಲವೊಂದು ಪಟ್ಟಣಗಳು ಬರ್ತವೆ. ಅವಕ್ಕೂ ಕೂಡ ನೀರಿನ ವ್ಯವಸ್ಥೆ ಇದರಿಂದನೇ ಆಗುತ್ತೆ. ಇದೇ ಜಲಾಶಯ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಇದ್ದಾರೆ. ಆಶಿಕ್, ನೋಡ್ತಾ ಇದ್ವಿ ಒಂದ್ ಕಡೆ CWMA ನಲ್ಲಿ ಏನ್ ತೀರ್ಮಾನ ಬರುತ್ತೆ ಅನ್ನುವಂಥ ಕುತೂಹಲ, ಅದರ ಜೊತೆಗೆ ಅದರ ಆಧಾರದ ಮೇಲೆ ಬಂದ್ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಹಾಗೆ ಬೆಂಗಳೂರಿನ ಪರಿಸ್ಥಿತಿ ಅಕಸ್ಮಾತ್ ನೀರು ಬಿಟ್ಟಿದ್ದೆ ಆದ್ರೆ ತುಂಬಾ ಕ್ರಿಟಿಕಲ್ ಆಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಪೃಥ್ವಿ, ಈಗಿರುವಂಥ ನಮ್ಮ KRS ಮತ್ತು ಕಬಿನಿ ಜಲಾಶಯದಲ್ಲಿರುವಂಥ ನೀರಿನ ಶೇಖರಣಾ ಪ್ರಮಾಣ ಏನಿದೆ ಇದನ್ನ ಈ ಸದ್ಯದ ಪರಿಸ್ಥಿತಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಿಗೆ ಮುಂದಿನ 5-6 ತಿಂಗಳಿಗೆ ಆಗುವಷ್ಟು ನೀರು ಅಲ್ಲಿ ಶೇಖರಣೆ ಇರುವಂಥದ್ದು. ಇದರಲ್ಲಿ ತಮಿಳುನಾಡಿಗೆ ನೀರು ಹರಿಸ್ಬಿಟ್ರೆ ಅದರ ಒಂದು 5-6 ತಿಂಗಳ ಅನ್ನುವಂಥ ಲೆಕ್ಕಾಚಾರ ಏನಿದೆ ಅದು ಮತ್ತಷ್ಟು ಇಳಿಕೆ ಆಗುತ್ತೆ. ಅಥವಾ 3.5 ಅಥವಾ 4 ತಿಂಗಳಿಗೆ ಆಗುವಷ್ಟು ನೀರು ಮಾತ್ರ ನಮಗೆ ಜಲಾಶಯಗಳಲ್ಲಿ ಉಳ್ಕೊಂಡಂಗೆ ಆಗುತ್ತೆ. ಸದ್ಯಕ್ಕೆ ಪ್ರತಿದಿನ ಬೆಂಗಳೂರಿಗೆ ನಮಗೆ 2ರಿಂದ 2.5 TMC ಅಷ್ಟು ನೀರು ಪ್ರತಿ ತಿಂಗಳಿಗೆ ನಾವು ನೀರು ಬಳಕೆ ಮಾಡಬೇಕಾಗುತ್ತೆ. ಅಷ್ಟು ನೀರನ್ನು ನಾವು ಪೂರೈಕೆ ಮಾಡಲೇಬೇಕಾಗುತ್ತೆ. ಇದರ ಜೊತೆಗೆ ಕಾವೇರಿ ಬೇಸಿನ್ನಲ್ಲಿರುವಂತಹ ಅಷ್ಟು ಜನರಿಗೆ ಅಷ್ಟು ಕಾರ್ಯಚಟುವಟಿಕೆಗಳಿಗೂ ಕೂಡ ಇಲ್ಲಿಂದನೇ ನೀರನ್ನು ಮತ್ತೆ ಪ್ರೊವೈಡ್ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ನೀರಿನ ಕೊರತೆ ಮುಂದಿನ 4-5 ತಿಂಗಳ ಬಳಿಕ ಈಗ ನೀರು ಬಿಟ್ಟರೆ ನಾವು ಎದುರಿಸಲೇಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಗೆ ನಾವು ಹೋಗ್ತೀವಿ ಅನ್ನುವಂಥ ಮಾತನ್ನ ಜಲಮಂಡಳಿ ಅಧ್ಯಕ್ಷೆ ಆಗಿರುವಂತಹ ಮಂಜುಳಾ ಅವರು ಹೇಳ್ತಿರುವಂಥದ್ದು, ಮತ್ತೆ ತಜ್ಞರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಸೊ ಇವತ್ತು ನಡಿಬೇಕಾಗಿರುವಂತಹ ಈ ಒಂದು CWMA ಸಭೆ ಏನಿದೆ, ಈ ಸಭೆಯ ಮೇಲೆ ಇದೀಗ ಎಲ್ಲರ ಚಿತ್ತವೂ ಕೂಡ ನೆಟ್ಟಿರುವಂಥದ್ದು. ಮುಖ್ಯವಾಗಿ ಕನ್ನಡ ಪರ ಸಂಘಟನೆಗಳು ಮತ್ತು ರೈತ ಪರ ಸಂಘಟನೆಗಳು ಇವತ್ತಿನ ಸಭೆಯ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಒಂದೊಮ್ಮೆ ಇವತ್ತಿನ ಸಭೆಯಲ್ಲೂ ಕೂಡ ಕರ್ನಾಟಕಕ್ಕೆ ವ್ಯತಿರಿಕ್ತವಾಗಿರುವಂತಹ ಆದೇಶ ಏನಾದರೂ ಬಂದ್ರೆ ನಾಳೆ 11 ಗಂಟೆಗೆ ಒಂದು ಸಭೆಯನ್ನು ಸೇರೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಈ ಸಭೆಯ ನೇತೃತ್ವವನ್ನು ವಾಟಾಳ್ ನಾಗರಾಜ್ ವಹಿಸಿಕೊಂಡಿದ್ದಾರೆ. ರಾಜ್ಯದ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಕೂಡ ಒಟ್ಟು ಸೇರಿ ಖಾಸಗಿ ಹೋಟೆಲ್ನಲ್ಲಿ 11 ಗಂಟೆಗೆ ಒಂದು ಸಭೆಯನ್ನ ಮಾಡಿ ಆಗಸ್ಟ್ ಮೊದಲನೇ ವಾರದಲ್ಲೇ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಭಾಗಶಃ ಈಗಾಗಲೇ ಕರ್ನಾಟಕ ಬಂದನ್ನ ಮಾಡಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಎಲ್ಲ ಹಿರಿಯ ನಾಯಕರು, ಕನ್ನಡ ಪರ ಹೋರಾಟಗಾರರು ಬಂದಿರುವಂತದ್ದು. ಆದ್ರೆ ಇವತ್ತಿನ ಸಭೆಯ ಬಗ್ಗೆ ಅವರಿಗೆ ಸಾಕಷ್ಟು ನಿರೀಕ್ಷೆ ಇರುವಂತದ್ದು. ಒಂದೊಮ್ಮೆ ಸಭೆಯಲ್ಲಿ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಅಥವಾ ಮೋಸ ಆದ್ರೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ಅವರು ಬಂದಿದ್ದಾರೆ. ಆದ್ರೆ ನಾಳಿನ ಸಭೆ ಯಾಕೆ ಮುಖ್ಯ ಅಂತಂದ್ರೆ ಯಾವಾಗ ಮಾಡಬೇಕು ಮತ್ತೆ ಹೇಗೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ಹಿರಿಯ ನಾಯಕರು ಸಭೆಯನ್ನ ಕರೆದಿರುವಂತದ್ದು. ಸೊ ಹೀಗಾಗಿ ಇವತ್ತೊಂದೊಮ್ಮೆ ಮತ್ತೆ ವ್ಯತಿರಿಕ್ತವಾಗಿ ಕರ್ನಾಟಕಕ್ಕೆ ಒಂದು ಅನ್ಯಾಯವಾಗುವಂತ ರೀತಿಯಲ್ಲಿ ಏನಾದರೂ ಆದೇಶ ಅಥವಾ ತೀರ್ಪು ಬಂದ್ರೆ ನಾಳಿನ ಸಭೆಯಲ್ಲಿ ಕರ್ನಾಟಕ ಬಂದ್ಗೂ ಕೂಡ ಕರೆ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಲ್ಲಿನ ವಾಸ್ತವ ಚಿತ್ರಣ ಸಿಕ್ಕಾಪಟ್ಟೆ ಈಗಾಗಲೇ ಕೈ ಮೀರ್ಕೊಂಡಿರುವಂತದ್ದು. ತಿಂಗಳಿಗೆ ನಮಗೆ ಬೆಂಗಳೂರಿಗೆ 2ರಿಂದ 2.5 TMC ಅಷ್ಟು ನೀರು ಪ್ರತಿ ತಿಂಗಳಿಗೆ ಬಳಕೆ ಮಾಡಬೇಕಾಗುತ್ತೆ. ಮತ್ತೆ ಪ್ರತಿ ತಿಂಗಳಲ್ಲಿ ನಮಗೆ ಬೋರ್ವೆಲ್ ನಿಂದ 650 MLD ಅಷ್ಟು ನೀರು ಬೆಂಗಳೂರಿಗೆ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಮುಂಗಾರು ಭಾಗಶಃ ನಮಗೆ ಕೈ ಕೊಟ್ಟಿರೋದ್ರೆ ಹೆಚ್ಚು ಕಮ್ಮಿ 80ರಿಂದ 90% ಮಳೆ ಈ ಬಾರಿ ನಮಗೆ ಕೈ ಕೊಟ್ಟಿದೆ. ಸೊ ಹೀಗಾಗಿ ಬೋರ್ವೆಲ್ಗಳು ಯಾವುದೂ ಕೂಡ ರೀಚಾರ್ಜ್ ಆಗಿಲ್ಲ. ಮತ್ತೆ
ಬೆಂಗಳೂರಿನಲ್ಲಿರುವಂಥ ದೊಡ್ಡ ದೊಡ್ಡ ಕೆರೆಗಳನ್ನು ಹೂಳೆತ್ತುವ ಕಾರಣಕ್ಕಾಗಿ ಈಗಾಗಲೇ ಏನು ಅಲ್ಲಿನ ನೀರನ್ನ ತೆರವು ಮಾಡಲಾಗಿದೆ. ಸೊ ಹೀಗಾಗಿ ಅಲ್ಲೂ ಕೂಡ ನೀರಿಲ್ಲ. ಮತ್ತೆ ಏನು ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿತ ಕಂಡಿರುವಂಥದ್ದು. ನಮಗೆ ಬೋರ್ವೆಲ್ನಿಂದಾದರೂ ಎತ್ತಿ ಅದನ್ನು ಮ್ಯಾನೇಜ್ ಮಾಡುವಂಥ ಒಂದು ಪರಿಸ್ಥಿತಿಗಾದರೂ ತಗೊಂಡು ಹೋಗೋಣ ಅಂತಂದ್ರೆ ಬೋರ್ವೆಲ್ಗಳಲ್ಲೂ ಕೂಡ ಅಂದ್ರೆ ಅಂತರ್ಜಲ ಮಟ್ಟವು ಕೂಡ ಸಂಪೂರ್ಣವಾಗಿ ಕುಸಿತ ಕಂಡಿರುವಂಥದ್ದು. ಸೊ ಹೀಗಾಗಿ ಇವತ್ತೇನಾದರೂ ನಾವು ಮತ್ತೆ ನಮ್ಮ ಕರ್ನಾಟಕದ ವಿರುದ್ಧವಾಗಿ ಆದೇಶ ಏನಾದರೂ CWMAಯಲ್ಲಿ ಬಂದ್ರೆ ತಮಿಳುನಾಡಿಗೆ ನಾವು ಅನಿವಾರ್ಯವಾಗಿ 4 TMC ಇಂದ 6 TMC ವರೆಗೂ ಕೂಡ ನೀರನ್ನ ಹರಿಸುವಂತ ಅನಿವಾರ್ಯ ಪರಿಸ್ಥಿತಿಗೆ ಬಂದು ನಿಲ್ತೇವೆ. ಹೀಗಾದ್ರೆ ಕಾವೇರಿ ಬೇಸಿನ್ ಮತ್ತು ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತಲಿರುವಂತಹ ಪ್ರದೇಶಗಳಿಗೆ ನೀರಿನ ಅಭಾವ ಅಂತೂ ಖಂಡಿತ ಕಾಡುತ್ತೆ. ಪೃಥ್ವಿ. ಓಕೆ, ಧನ್ಯವಾದ ಆಶಿಕ್ ಮುಲ್ಕಿ ಹಾಗೆ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.